ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕಲರವ ಕನ್ನಡಿಗ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಬೇಗ ಏಳೋದನ್ನು ಕಲ್ತ್ಕೋಬೇಕು. ಬೆಳಿಗ್ಗೆ ವಾಕಿಂಗ್ ಮಾಡಿದರೆ ನಿಮಗೆ ಸೂರ್ಯನ ಕಿರಣಗಳು ದೇಹಕ್ಕೆ ಸೋಕಿದಾಗ ನಿಮಗೆ ವಿಟಮಿನ್ D3 ಸಿಗುತ್ತೆ. ವಿಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ದೇಹಕ್ಕೆ ಬಹಳ ಅತ್ಯವಶ್ಯಕವಾಗಿರುತ್ತೆ. ಕೆಲವು ಖನಿಜಾಂಶಗಳು ನಮ್ಮ ದೇಹಕ್ಕೆ ಫುಡ್ ಮುಖಾಂತರ ಹೋಗುತ್ತೆ. ಇನ್ನು ಉಳಿದಂಥ ಖನಿಜಾಂಶಗಳು ಬೇರೆ ರೀತಿಯಲ್ಲಿ ಅದು ಹೋಗಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ವಿಟಮಿನ್ D3 ಸೂರ್ಯನ ಕಿರಣಗಳಿಂದ ಸಿಗುತ್ತೆ. ಹಾಗಾಗಿ ಮಕ್ಕಳು ಹುಟ್ಟಿದ ತಕ್ಷಣ ನೋಡಿ, ಮಕ್ಕಳು ನ್ಯೂ ಬಾರ್ನ್ ಬೇಬಿಗೆ ವಿತಿನ್ 3 ಡೇಸಲ್ಲಿ ಬೆಳಿಗ್ಗೆ ಎಳೆ ಸೂರ್ಯನ ಕಿರಣಗಳಿಗೆ ತೋರಿಸ್ತಾರೆ. ಅದರ ಉದ್ದೇಶ ವಿಟಮಿನ್ D3 ಅದಕ್ಕೆ ಸಿಗಲಿ ಅಂತೇಳಿ. ಹಾಗೆ ತೋರಿಸೋದ್ರಿಂದ ಜಾಂಡೀಸ್ ಕಾಯಿಲೆ ಬರೋದಿಲ್ಲ ಅಂತೇಳಿ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಇಷ್ಟುದ ಪೀಠಿಕೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಬೆಳಿಗ್ಗೆ ವಾಕ್ ಮಾಡಿದರೆ ವಾಕಿಂಗಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ಅಂತೇಳಿ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಇವನ್ ಡಾಕ್ಟರ್ಸ್ ಕೂಡ ಹೇಳ್ತಾರೆ, 10,000 ಹೆಜ್ಜೆಗಳನ್ನು ನೀವು ಪ್ರತಿದಿನ ನಡೆದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ ಸ್ನೇಹಿತರೆ. ನಾನೇನು ಮಾಡ್ತೀನಿ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾನೇನು ಮಾಡ್ತೀನಿ, ಸ್ವಲ್ಪ 1-1.5 ಲೋಟ ನೀರನ್ನು ಕಾಯಿಸಿ ಅದಕ್ಕೆ 2 ಅಥವಾ 3 ಸ್ಪೂನಷ್ಟು ಸ್ಮಾಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತೀನಿ, ಶುಂಠಿಯನ್ನು ಹಾಕ್ತೀನಿ. ಅದನ್ನು ಬಾಯ್ಲ್ ಮಾಡಿ ತದನಂತರ ಬಾಯ್ಲ್ ಆದಮೇಲೆ ಅದಕ್ಕೆ ನಿಂಬೆಹಣ್ಣು ರಸ ಕೂಡ ಹಿಂಡ್ತೀನಿ. ಹಾಗೆ ಸ್ವಲ್ಪ ಜೇನುತುಪ್ಪನೂ ಕೂಡ ಹಾಕ್ತೀನಿ. ಹೀಗೆ ಮಾಡಿ 1 ಗ್ಲಾಸನ್ನು ನಾನು ವಾಕ್ ಹೋಗೋಕ್ಕಿಂತ ಮುಂಚಿತವಾಗಿ ಅದನ್ನು ಕುಡಿದು, ನಾನು ಯಾಕಂದರೆ ನನಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು, ಅದನ್ನು ಕಂಟ್ರೋಲ್ ಮಾಡೋಣ ಅಂಥೇಳಿ ಈ ರೆಮಿಡಿಯನ್ನು ನಾನು ಮಾಡ್ತಾಯಿದ್ದೀನಿ. ಪ್ರತಿದಿನ ನೀವು ಕೂಡ ಈ ರೆಮಿಡಿಯನ್ನು ಮಾಡಿ ಎಲ್ಲಾದರೂ ಒಂದು ಕ್ಲೀನಾಗಿರುವಂಥ ಎನ್ವಿರಾನ್ಮೆಂಟಲ್ಲಿ, ಪಾರ್ಕ್ ಆಗಿರಲಿ ಅಥವಾ ನಿಮಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಜಾಗದಲ್ಲಿ ನೀವು ದಿನಾಲು 10,000 ಹೆಜ್ಜೆಯನ್ನು ನಡೆದರೆ ನಿಮ್ಮ ಆರೋಗ್ಯದಲ್ಲಿ ಭಾಳಷ್ಟು ಬದಲಾವಣೆಯನ್ನು ಕಾಣ್ತೀರಿ. ಅದರಲ್ಲೂ ದಪ್ಪ ಇದ್ದರೆ ತೂಕ ಕೂಡ ಇಳಿಯುತ್ತೆ. ಮತ್ತು ನಿಮ್ಮ ಚರ್ಮದ ಕಾಂತಿ ಇದೆಯಲ್ಲ, ಅದು ತುಂಬ ಶೈನಿಂಗ್ ನೇಚರಲ್ಲಿ ಬರುತ್ತೆ. ಹೀಗೆ ಮಾಡ್ತಾ ನೋಡಿ. ಹಾಗೆ ನಿಮಗೆ ಮೋಷನ್ ಪ್ರಾಬ್ಲಮ್ಮು ಮತ್ತೊಂದೆಲ್ಲ ಇದ್ದರೂ ಕೂಡ ಸರಾಗವಾಗಿ ಆಗ್ತಾ ಇರುತ್ತೆ. ಇದೆಲ್ಲ ಬೆನಿಫಿಟ್ ಇರೋದು ನಮಗೆ ನಾವು ತಗೊಳ್ತಾ ಇರೋ ಜೀರಿಗೆ ನೀರಲ್ಲಿದೆ ಸ್ನೇಹಿತರೆ. ನಾವು ತೆಳ್ಳಗಾಗಬೇಕಂತೇಳಿ ಏನೆಲ್ಲ ಮಾಡ್ತೀವಿ, ನಮ್ಮ ಮನೆ ಮಧ್ಯೆ ನಮಗೆ ಸಾಕಷ್ಟು ಇರುತ್ತೆ. ಹಾಗಾಗಿ ಇಲ್ಲಿ ಈ ವಿಡಿಯೋದಲ್ಲಿ ಏನು ಕಾಣ್ತಾ ಇದ್ದೀರಿ, ಇದು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ, ಆದರೂ ಕೂಡ ಇದನ್ನು ಮತ್ತೆ ಹೇಳ್ತಾ ಇದ್ದೀನಿ. ಇದು TV ಸ್ಟೇಷನ್ ಕೆರೆ ಸುತ್ತಲೂ ಈಗ ನೋಡಿ ಸ್ವಚ್ಛವಾಗಿದೆ. ಯಾಕಂದರೆ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಕಳೆದ ವಾರದಿಂದ ಸುಮಾರು 7-8 ಜನ ಪೌರ ಕಾರ್ಮಿಕರು ಈ ಕೆರೆಯನ್ನು, ಸುಮಾರು 3 ಕಿಲೋಮೀಟರ್ ರೇಡಿಯಸ್ ಇದೆ, ಈ ಎಂಟೈರ್ ಕೆರೆಯ ದಡವನ್ನು ಸ್ವಚ್ಛಗೊಳಿಸಿದ್ದಾರೆ. ಹಾಗಾಗಿ ಇವತ್ತು ಕೆರೆ ಭಾಳ ಸಮೃದ್ಧಿಯಾಗಿ ಪ್ರಶಾಂತವಾಗಿ ಸ್ವಚ್ಛತೆಯಿಂದ ಕಂಗೊಳಿಸ್ತಾ ಇದೆ. ಮದವಣಗಿತ್ತಿಯ ಥರ ಕಂಗೊಳಿಸ್ತಾ ಇದೆ. ಅದನ್ನು ನೀವು ಈ ವಿಡಿಯೋದಲ್ಲಿ ಕಾಣ್ಬೋದು ಸ್ನೇಹಿತರೆ. ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಈ ಸೇತುವೆಗೆ ಹೋಗ್ಲಿಕ್ಕೆ ಪಾತ್ ಕೂಡ ಸಬ್ಮರ್ಜ್ ಆಗಿಬಿಟ್ಟಿತ್ತು. ಅಂದರೆ ಎಲ್ಲ ಗಿಡಗೆಂಟೆ ಎಲ್ಲ ಬೆಳೆದ್ಬಿಟ್ಟಿತ್ತು. ನಾನು ಸುಮಾರು ಸಲ ಅಂದ್ಕೋತಾ ಇದ್ದೆ ಅದ್ರ ಮೇಲೆ ಹೋಗ್ಬಿಟ್ಟು ಒಂದು ರೌಂಡು ಹೋಗೋಣ ಅಂತೇಳಿ ಆಗ್ತಾ ಇರಲಿಲ್ಲ. ಬಟ್ ಈಗೆಲ್ಲ ಕ್ಲೀನ್ ಮಾಡಿದ್ರಿಂದ ಅಲ್ಲಿ ಹೋಗ್ಬೋದು. ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಅಲ್ಲಿ ಇಷ್ಟಪಡ್ತಾರೆ. ಭಾಳಷ್ಟು ಜನ ಬರೋರೆಲ್ಲ ಅಲ್ಲಿ ಹೋಗಿ ಒಂದು ರೌಂಡು, ಅದೇನೋ ಗೊತ್ತಿಲ್ಲ, ಅಲ್ಲಿ ಹೋಗಿ ಬರ್ತಾರೆ. ಸೊ ಹಾಗಾಗಿ ಅದು ಖುಷಿಯಾಗುತ್ತೆ. ಅಲ್ಲಿ ಲಾಕ್ ಕೂಡ ಮಾಡಿದ್ದಾರೆ ನೋಡಿ. ಭಾಳ ಜನ ಅಲ್ಲಿ ಹೋಗೋದು, ಸೆಲ್ಫಿ ತಗೊಳ್ಳೋದು ಮತ್ತೆಲ್ಲ ಮಾಡ್ತಾರೆ. ಮತ್ತು ಏನಾದರೂ ಅನಾಹುತ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೇಫ್ಟಿ ಕೂಡ ಅಲ್ಲಿ ಸೇಫ್ಟಿ ಗ್ರಿಲ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಒಂಥರ ಲೈಟ್ ಹೌಸ್ ಕಂಡಂಗೆ ಕಾಣುತ್ತದು. ಬಟ್ ಇಟ್ಸ್ ನಾಟ್ ಎ ಲೈಟ್ ಹೌಸ್. ಬಟ್ ಆ ಒಂದು ಕೆರೆಗೆ ಅದು ಭಾಳ ಏನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಈಗ ಕೆರೆ ಸಂಪೂರ್ಣವಾಗಿ ಕಾಣ್ತಾ ಇದೆ. ನಿಮ್ಗೆ ಅನಿಸ್ಬೋದು ಬೇಸಿಗೆಯಲ್ಲೂ ಕೂಡ ಇಷ್ಟು ನೀಟಾಗಿದೆಯಲ್ಲ ಅಂತೇಳಿ. ಹೀಗೆ ಬೇಸಿಗೆಯಲ್ಲಿ ನೀಟಾಗಿ ಮಾಡಿಕೊಂಡ್ರೆ ಮತ್ತೆ ಮಳೆಗಾಲದ ಬಂದ ಹುಲ್ಲೆಲ್ಲ ಬೆಳೆಯುತ್ತೆ. ಸಿಬ್ಬಂದಿಗಳು ಇವತ್ತು ಕಳೆದ ಒಂದು ವಾರದಿಂದ ಇಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಭಾಳ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ.
ಟಿ ವಿ ಸ್ಟೇಷನ್ ಕೆರೆಯನ್ನು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದೆ. ಅದಕ್ಕೆ ಫೋಟೋಶೂಟ್ಗೆಲ್ಲ ಭಾಳ ಬ್ಯೂಟಿಫುಲ್ ಆಗಿದೆ. ಇದ್ರ ಹಿಂದೆನೂ ಕೂಡ ನಾನು ಫೋಟೋಶೂಟ್ ಮಾಡಿದ್ದೆ, ಬಟ್ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಯಾಕಂದರೆ ಸುತ್ತಲೂ ಏನಾಗಿತ್ತು ಅಂದರೆ ಗಿಡ ಗಂಟೆ ಬೆಳೆದಿತ್ತು. ಹಾಗಾಗಿ ಅಲ್ಲಿ ಕೆರೆನ ನೋಡೋಕ್ಕೆ ಒಂಥರ ಅಸಹ್ಯ ಕಾಣ್ತಾ ಇತ್ತು. ಈಗ ಸುತ್ತಲೂ ಕೂಡ ಗಿಡ ಗಂಟೆ ಕ್ಲೀನ್ ಮಾಡಿರೋದ್ರಿಂದ ಇವನ್ ಈ ಸೇತುವೆ ಕೂಡ ಎಷ್ಟು ನೀಟಾಗಿ ಕಾಣ್ತಾ ಇದೆ, ನೀವು ಕೂಡ ಗಮನಿಸ್ಬೋದು. ಹಿಂದೆ ನಾನು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಸೇತುವೆಗೆ ಹೋಗ್ಬೇಕಂದ್ರೇ ಏನೋ ಕಸ ಕಡ್ಡಿ ಸೇರ್ಕೊಂಡಿದೆ ಅಂತ ಅನಿಸ್ತಾ ಇತ್ತು. ಈಗೆಲ್ಲ ನೀಟಾಗಿರೋದ್ರಿಂದ ಥ್ಯಾಂಕ್ಸ್ ಟು ಮಹಾನಗರ ಪಾಲಿಕೆ ಸಿಬ್ಬಂದಿ, ಪೌರ ಕಾರ್ಮಿಕರು ಏನಿದ್ದಾರೆ ಅವರೆಲ್ಲ ಅವತ್ತು ಕೂಡ ಕೆಲಸ ಮಾಡ್ತಾಯಿದ್ರು. ಸುಮಾರು 7 ಜನ ಎಂಟೈರ್ ಒಂದು 3 ಕಿಲೋಮೀಟರ್ ರೇಡಿಯಸ್ ಏನಿದೆ ಇದನ್ನು ಕ್ಲೀನ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನನ್ನ ವಾಹಿನಿಯ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಸೇತುವೆನೇ ಕಾಣ್ತಾ ಇರಲಿಲ್ಲ ಫಸ್ಟು, ಅಷ್ಟು ನೋಡಿ ಇಲ್ಲೆಲ್ಲ ಕಸ ಎಲ್ಲ ಹಾಕಿದ್ದಾರೆ. ಇದು ಏನಿದೆ ಇಲ್ಲೆಲ್ಲ ಭಾಳಷ್ಟು ಜನ ಬೆಳಿಗ್ಗೆಯವರು, ಮಹಿಳೆಯರು ಮತ್ತು ಪುರುಷರು ಕೂಡ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ನಾನು ಸ್ವಲ್ಪ ಲೇಟಾಗಿ ಬಂದೆ, ಯಾಕಂದರೆ ನನ್ನ ಮಗಳಿಗೆ ಡ್ರಾಪ್ ಮಾಡಿ ನಾನು ಬಂದೆ. ಸೊ ಹಾಗಾಗಿ ಇಲ್ಲಿ ಯಾರೂ ಕಾಣ್ತಾ ಇಲ್ಲ. ಬಟ್ ಈಗೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಕೆರೆ ಸಂಪೂರ್ಣವಾಗಿ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಮುಂದೆ ಮಳೆಗಾಲ ಬಂದಾಗ ಮತ್ತೆ ಚಿಗುರ್ಬೋದು, ಆದರೆ ಅಲ್ಲಿವರೆಗೂ ಕೂಡ ನೀಟ್ನೆಸ್ ಇರುತ್ತೆ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ನೀರು ಪ್ರಮಾಣ. ಮಳೆಗಾಲ ಬಂತು ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ. ಹಾಗೆ ತುಂಗಭದ್ರಾ ನೀರು ಕೂಡ ಇದನ್ನು ತುಂಬಿಸ್ತಾರೆ. ದಾವಣಗೆರೆಗೆ ಮೇಯ್ನು 2 ಟ್ಯಾಂಕ್ಗಳನ್ನ ನಾನು ಹೇಳಿದ್ದೆ ಹಿಂದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಇದು ಟಿ ವಿ ಸ್ಟೇಷನ್ ಕೆರೆ ಅಂತೇಳಿ, ಇಲ್ಲಿ ಬೇರೆ ಯಾವುದೇ ಆ್ಯಕ್ಟಿವಿಟಿ, ಫಿಶರೀಸ್ ಆ್ಯಕ್ಟಿವಿಟಿ ನಡೆಯಲ್ಲ. ಇದು ಕುಡಿಯೋ ನೀರಿಗೆ ಬಳಸ್ತಾ ಇರೋದು. ಹಾಗೆಯೇ ಕುಂದವಾಡ ಕೆರೆ ಇದೆ, ಅದು 103 ಹೆಕ್ಟೇರ್ ಕೆರೆ ಇದೆ. ಅದು ಕೂಡ ಸುತ್ತಳತೆ 5 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ. ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ಫುಟ್ಪಾತ್ ಕೂಡ ನೀಟಾಗಿ ಮಾಡಿರೋದ್ರಿಂದ ಅಲ್ಲೂ ಕೂಡ ವಾಕಿಂಗ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಈ 2 ಕೆರೆಗಳು ದಾವಣಗೆರೆ ಜನರ ಜೀವನಾಡಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಗೆಳೆಯರೆ. ನನ್ನ 2 ಚಾನಲ್ ಇತ್ತು, VPU ವರ್ಲ್ಡ್ ಮತ್ತು VPU ವರ್ಲ್ಡ್ 1 ಅಂತೇಳಿ 2 ಚಾನಲ್ ಇದ್ವು. ಅವು ಟೆಕ್ನಿಕಲ್ ಸಮಸ್ಯೆಯಿಂದ ನಾನು ಆ ಚಾನಲ್ನ ಈಗ ಯೂಸ್ ಮಾಡ್ತಾ ಇಲ್ಲ. ನಾನು ಹೆಮ್ಮೆಯ ಕನ್ನಡಿಗ ಆಗಿರೋದ್ರಿಂದ ಕಲರವ ಕನ್ನಡಿಗ ಅಂತೇಳಿ ಒಂದು ಚಾನಲ್ನ ಹೊಸದಾಗಿ ಓಪನ್ ಮಾಡಿದ್ದೀನಿ. ನನ್ನೆಲ್ಲ ವಿಡಿಯೋಗಳು ಈ ಚಾನಲಲ್ಲೇ ನಿಮಗೆ ಸಿಗುತ್ತೆ. ಇದೆಲ್ಲ ನನ್ನ ವೀಕ್ಷಕರಿಗಾಗಿ ಮತ್ತೊಮ್ಮೆ ಈ ಚಾನಲನ್ನು ಮಾಡಿದ್ದೀನಿ. ದಯವಿಟ್ಟು ಅವೆರಡು ಚಾನಲ್ ಹೇಗೆ ಬೆಳೆಸಿದ್ರಿ ಹಾಗೇ ಕೂಡ ಇದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ದು. ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ನಿಮ್ಗೆ ಯಾವುದೆಲ್ಲ ವೀಡಿಯೋಸ್ಗಳು ಬೇಕು ಅಂತೇಳಿ ತಾವು ತಿಳಿಸಿದರೆ ನಾನು ಆ ವಿಡಿಯೋಗಳನ್ನ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬೇಸಿಗೆ ಆಗಿರೋದ್ರಿಂದ ನೀರಲ್ಲಿ ಪಕ್ಷಿಗಳು ಹೇಗೆ ಈಜಾಡ್ತಾ ಇದ್ದಾವೆ ಅಂತೇಳಿ ನೀವು ಇಲ್ಲಿ ಗಮನಿಸ್ಬೋದು. ನಿಮಗೂ ಅನಿಸುತ್ತಲ್ಲ ಪಕ್ಷಿಗಳ ಥರ ನಾವು ಈಜಾಡಬೇಕು, ಹಾರಾಟ ಆಡಬೇಕು ಅಂತೇಳಿ ಎಲ್ಲ ಅನ್ನಿಸ್ತಾ ಇರುತ್ತಲ್ಲ. ಪ್ರಾಣಿಗಳ ಪಕ್ಷಿಗಳ ಲೈಫೇ ಬೆಸ್ಟ್ ರೀ. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಏನಿಲ್ಲ. ಮತ್ತು ನಾಳೆದಕ್ಕೆ ಅವರು ಕೂಡಿಡೋ ಚಿಂತೆ ಇಲ್ಲ. ಅವ್ರಿಗೇನು ಆಹಾರ ಅವ್ರು ಹುಡ್ಕೊತಾರೆ, ನಿಜ ಜೀವನ ಸೂಪರಾಗಿ ಜೀವನ ಮಾಡ್ತಾರೆ. ಆದರೆ ಮನುಷ್ಯ ಜೀವನ ಹೇಗಪ್ಪ ಅಂದರೆ ನನಗೂ ಬೇಕು, ನಾಳೆ ನನ್ನ ಮಕ್ಕಳಿಗೂ ಬೇಕು ಅಂಥೇಳಿ ನಾವು ಇಡೀ ಜೀವನವನ್ನು ನಾವು ದುಡಿಯೋದ್ರಲ್ಲೇ ಕಾಲ ಕಳಿತೀವಿ. ಹೀಗೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಂತೋಷವನ್ನು ಪಡ್ಕೋಬೇಕು ಅಂತೇಳಿ ನಾವು ಬಯಸೋದಿಲ್ಲ. ನಾಳೆ ನನ್ನ ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಲಿ, ಮೊಮ್ಮಕ್ಕಳಿಗೆ ಎಷ್ಟು ಆಸ್ತಿ ಮಾಡಲಿ ಅಂತಿರುತ್ತೆ. ನಾವು ಒಂದು ಸರ್ಟನ್ ಏಜ್ ಇರುತ್ತೆ ನಮಗೆ, ಒಂದು 50-60 ವರ್ಷದವರೆಗೂ ನಾವು ಬದುಕ್ಬೋದು. ಆಮೇಲೆ ಇಹಲೋಕವನ್ನು ತ್ಯಜಿಸ್ತೀವಿ. ಆದರೂ ಪರವಾಗಿಲ್ಲ, ನಾನು ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ನನಗೆ ಗೌರವ ಇರಬೇಕು, ಹೀಗೆ ಏನೇನೋ ಆಸೆಗಳು ಮನುಷ್ಯನಿಗಿರುತ್ತೆ. ಆದರೆ ಈ ಪ್ರಾಣಿಗಳು ನೋಡಿ, ಇಲ್ಲಿ ಪಕ್ಷಿಗಳು ನೋಡಿ ಹೇಗೆ ಸಂತೋಷವಾಗಿ ಕಾಲ ಕಳೀತಿದ್ದಾವಂತಂದರೆ, ಬೇಸಿಗೆನ ಯಾವ ರೀತಿ ಅವು ಎಂಜಾಯ್ ಮಾಡ್ತಿದ್ದಾವಂತ ನೋಡಿ. ಸೂಪರ್ ಅಲ್ವಾ? ಹಾಗೆ ಪಕ್ಷಿಗಳ ಥರ ನಾವು ಬದುಕಬೇಕು. ಇರೋವರೆಗೂ ಕೂಡ ಹಾಯಾಗಿ ಆರಾಮಾಗಿ ಬದುಕಬೇಕು. ಯಾವುದೇ ರಿಸ್ಟ್ರಿಕ್ಷನ್ ಇರಬಾರ್ದು ಅಂತಂದರೆ ನಾವು ಕೂಡ ಇತರರನ್ನು ನಾವು ಕಾಪಾಡಬೇಕಾಗತ್ತೆ, ಗೌರವಿಸಬೇಕಾಗತ್ತೆ. ಹಾಗೆಯೇ ಕೂಡಿಡೋದನ್ನ ಬಚ್ಚಿಡೋದನ್ನ ನಿಲ್ಲಿಸಿ ನಿಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ವಾಕಿಂಗ್ ಮಾಡಲಿಕ್ಕೆ 20 ಮಿನಿಟ್ಸ್ ಸಾಕು ಒಂದು ರೌಂಡ್ ಹೊಡಿಲಿಕ್ಕೆ. 20 ಮಿನಿಟ್ಸ್ ಒಂದು ರೌಂಡ್ ಹೊಡೆದು ಒಂದು 10-15 ನಿಮಿಷ ಮೆಡಿಟೇಷನ್ ಮಾಡ್ಬೋದು. ಇಲ್ಲ ಅಲ್ಲಿ ವಾಟರ್ ಟ್ಯಾಂಕ್ ಹತ್ರ ಒಂದು ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಕೂಡ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಸುಮಾರು ಜನ ಬೆಳಿಗ್ಗೆ ನೀವು 6 ಗಂಟೆಯಿಂದ 8 ಗಂಟೆ ಬಂದುಬಿಟ್ರೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ನಾನೇನು ಎಕ್ಸಸೈಸ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ಒಂದು ರೌಂಡ್ ಹೊಡಿತೀನಿ. ವೀಕ್ ಡೇಸಲ್ಲಿ ಅಥವಾ ಇದು ವೀಕ್ ಡೇಸಲ್ಲಿ 1 ರೌಂಡ್ ಇರುತ್ತೆ, ಹಾಲಿಡೇಸ್ ಟೈಮಲ್ಲಿ 1 ರೌಂಡ್ ಜಾಸ್ತಿನೇ ಹೊಡಿತೀನಿ. ಟೈಮ್ ಇರುತ್ತಲ್ಲ, ಹಾಗಾಗಿ 1 ರೌಂಡ್ ಜಾಸ್ತಿ ಹೊಡಿತೀನಿ. ಅನ್ನೋದು ಮೊದಲು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತಾ ಇದ್ರು. ಬಟ್ ಅವಾಗೆಲ್ಲ ಹತ್ತಿ ಕಾರ್ಖಾನೆಗಳೆಲ್ಲ ಭಾಳ ಇತ್ತು. ತದನಂತರ ಕಾರ್ಖಾನೆಗಳೆಲ್ಲ ಹೋಗಿ ಈಗ
ವಿದ್ಯಾಕಾಶಿ ಅಂತೇಳಿ ಆಗ್ಬಿಟ್ಟಿದೆ. ಸಾಕಷ್ಟು ಎಜುಕೇಷನ್ ಸೆಂಟರ್ಸ್ ಇದೆ. ಇಲ್ಲಿ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಬಾಪೂಜಿ ಡೆಂಟಲ್ ಕಾಲೇಜ್ ಇದೆ, ಹಾಗೆ GM ಯೂನಿವರ್ಸಿಟಿ ಇದೆ. ಮತ್ತು ಟ್ರೆಡಿಷ್ನಲ್ ಆಗಿ ತೋಳುಣಸೆಯಲ್ಲಿ ದಾವಣಗೆರೆ ಯೂನಿವರ್ಸಿಟಿನೂ ಕೂಡ ಇದೆ. ಮತ್ತು ಸಾಕಷ್ಟು ಡಿಗ್ರಿ ಕಾಲೇಜುಗಳು, PU ಕಾಲೇಜುಗಳು, SLC, ಹೀಗೆ ಅನೇಕರು ಕೂಡ ಬೇರೆ ಬೇರೆ ಜಿಲ್ಲೆಯಿಂದ, ದಾವಣಗೆರೆಯವರಷ್ಟೇ ಅಲ್ಲದೆ ಹಾವೇರಿ, ಚಿತ್ರದುರ್ಗ, ರಾಣಿಬೆನ್ನೂರು ಸೈಡು, ಶಿವಮೊಗ್ಗ ಸೈಡು, ಈವನ್ ಬೆಂಗಳೂರವರು ಕೂಡ ಇಲ್ಲಿ ಎಜುಕೇಷನನ್ನು ತಗೊಳ್ತಾರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ. 2-3 ಕಾಲೇಜ್ ಹೆಸರು ಹೇಳ್ತೀನಿ ನಾನು. ಸರ್ ಎಂ ಕಾಲೇಜ್ ಅಂತ ಹೇಳಿದೆ, ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜು, ವಿಶ್ವಚೇತನ ಕಾಲೇಜು, ಹಾಗೆಯೇ ಅನೇಕ ಕಾಲೇಜುಗಳಿದೆ. ಈಗ ಆನಂದ್ PU ಕಾಲೇಜ್ ಆಗಿದೆ. ಸುಮಾರು ಕಾಲೇಜುಗಳಲ್ಲೂ ನಿಮಗೆ ದಾವಣಗೆರೆಯಲ್ಲಿ ಕಾಲೇಜ್ ಅಂತ ಇಂಟರ್ನೆಟಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ ಎಷ್ಟು ಕಾಲೇಜಸ್ ಇದೆ. ಅದರಲ್ಲಿ ಟಾಪ್ ಕಾಲೇಜಸ್ಸು ಒಂದು 4-5 ಇದ್ದಾವೆ. ಆ ಕಾಲೇಜಲ್ಲಿ PUC ಓದಿಸಿದ್ರೆ ಮಕ್ಕಳು ಮುಂದೆ ನಿಮಗೆ ಮೆಡಿಕಲ್ ಆಗಬೇಕಾ ಅಥವಾ ಇಂಜಿನಿಯರಿಂಗ್ ಆಗಬೇಕಂತ ಯಾರಿಗಾದರೂ ಆಸ್ಪಿರೆಂಟ್ಸ್ ಇದ್ದರೆ ಅವರು ಅಲ್ಲಿ ಓದಿದ್ರೆ ಅಂತೂ ಸಕ್ಸಸ್ ಆಗ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆಯಾಗಿದೆ ಸ್ನೇಹಿತರೆ. ಹಾಗೆಯೇ ದಾವಣಗೆರೆಯಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಬೆಣ್ಣೆ ದೋಸೆ ಅಂತೂ ಭಾಳ ಫೇಮಸ್ಸು. ಒಂದೊಂದು ಕಡೆ ಒಂದೊಂದು ಇರುತ್ತೆ. ಧಾರವಾಡಕ್ಕೆ ಹೋದರೆ ಪೇಡ, ಬೆಳಗಾಂಗೆ ಹೋದರೆ ಕುಂದ, ದಾವಣಗೆರೆ ಬಂದರೆ ಬೆಣ್ಣೆ ದೋಸೆ. ಅದೇ ಮಂಡ್ಯ ಮೈಸೂರು, ಆ ಕಡೆ ಮೈಸೂರು ಆದರೆ ಮೈಸೂರು ಪಾಕ್ ಅಂತಾರೆ, ಮಂಡ್ಯ ಹೋದರೆ ಮದ್ದೂರು ವಡೆ ಅಂತಾರೆ, ಮುಳಬಾಗಿಲು ಹೋದರೆ ಮುಳಬಾಗಿಲು ದೋಸೆ ಅಂತಾರೆ. ಹೀಗೆ ಒಂದೊಂದು ಜಾಗದ ಒಂದೊಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿರುತ್ತೆ. ಯಾವಾಗಲೂ ತಿಂಡಿ ಊಟದಲ್ಲಿ ನೋಡಿ ಆ ಜಾಗನ ಹೇಗೆ ಗುರುತಿಸ್ತದೆ. ದಾವಣಗೆರೆ ಅಂತ ತಕ್ಷಣ ಬೆಣ್ಣೆ ದೋಸೆ ಅಂತಾರೆ. ಹಾಗೆ ಜಾಗಕ್ಕೂ ಕೂಡ ಅಲ್ಲಿ ಏನು ಫೇಮಸ್ ಇದೆ ಅದರ ಮೂಲಕ ಆ ಜಾಗಕ್ಕೂ ಕೂಡ ಒಂದು ಹೆಸರು ಬರುತ್ತೆ ಅಂತ ಹೇಳಿದರೆ ಆ ಒಂದು ಎಷ್ಟು ಅದರ ಮಹಿಮೆ ಅಂತೇಳಿ ನೀವು ಊಹಿಸ್ಬೋದು ಸ್ನೇಹಿತರೆ. ಹಾಗೆಯೇ ನಮಗೆ ದಾವಣಗೆರೆಯಲ್ಲಿ ಬಂದರೆ ಬಟ್ಟೆ ಅಂಗಡಿಯಲ್ಲಿ BS ಚನ್ನಬಸಪ್ಪ ಭಾಳ ಫೇಮಸ್. ಅದು ಜವಳಿ ಕರ್ನಾಟಕ ರಾಜ್ಯಾದ್ಯಂತ ಫೇಮಸ್ ಅಂತ ಏನಾದರೂ ಇದ್ದರೆ ಜವಳಿ ಅಂಗಡಿಯಲ್ಲಿ BSc ಅಂದರೆ BS ಚನ್ನಬಸಪ್ಪ ಅಂತೇಳಿ. ಮೊದಲು ಮಂಡಿಪೇಟೆಯಲ್ಲಿ ಒಂದು ಅಂಗಡಿ ಇಟ್ಟಿದ್ರು. ಈಗ ದಾವಣಗೆರೆ ಡೆಂಟಲ್ ಕಾಲೇಜ್ ಆಪೋಸಿಟೇ ಒಂದು ಎಕ್ಸ್ಕ್ಲೂಸಿವ್ ಶಾಪ್ ಅಂತಿದೆ, BSc ಎಕ್ಸ್ಕ್ಲೂಸಿವ್ ಇದೆ. ಮತ್ತು ಸುಮಾರು ದಾವಣಗೆರೆಯಲ್ಲೇ ಒಂದು 5-6 ಔಟ್ಲೆಟ್ ಇಟ್ಟಿದ್ದಾರೆ. ಹಾಗೆ ಬೆಳಗಾಮು ಬೇರೆ ಬೇರೆ ಕಡೆಯೂ ಕೂಡ ಅವ್ರೀಗ ಔಟ್ಲೆಟ್ಗಳನ್ನು ಅವ್ರದ್ದು ತೆಗೆದಿದ್ದಾರೆ. ಅಂದರೆ ಚೆನ್ನಾಗಿರುತ್ತೆ, ಬಟ್ಟೆ ಕ್ವಾಲಿಟಿ ಇರುತ್ತೆ, ಜೊತೆಗೆ ಡಿಸ್ಕೌಂಟ್ ಇರುತ್ತೆ, ಎಲ್ಲ ಥರದ ಎಲ್ಲ ರೇಂಜ್ ಇರುತ್ತೆ. ಎಲ್ರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಅವರು ಬಟ್ಟೆಯನ್ನು ತರಿಸ್ತಾರೆ. ಮಕ್ಕಳಿಗಾಗಲಿ, ದೊಡ್ಡವರಿಗಾಗಲಿ, ಎಲ್ರಿಗೂ ಕೂಡ, ಲೇಡೀಸಿಗಾಗಲಿ, ಜೆಂಟ್ಸಿಗಾಗಲಿ, ನಿಮಗೇನು ಬೇಕಂದರೆ ಸೀಸನ್ ವೈಸ್ ಬಟ್ಟೆಗಳನ್ನ ತರಿಸ್ತಾರೆ ಅವರು. ಹಾಗಾಗಿ ಎಲ್ಲ ಹಬ್ಬಗಳಲ್ಲಿ, ಎಲ್ಲ ಸೀಸನ್ಗಳಲ್ಲಿ ನಿಮಗೆ ಸಿಗುತ್ತೆ. ಇನ್ನು ದಾವಣಗೆರೆ ಬಗ್ಗೆ ಹೇಳ್ಬೇಕಾದ್ರೆ ಹರಿಹರದಲ್ಲಿ ಹೋದರೆ ನಿಮಗೆ ಹರಿಹರೇಶ್ವರ ಟೆಂಪಲ್ ಅಂತ ಸಿಗುತ್ತೆ. ತುಂಗಭದ್ರಾ ನದಿ ಭಾಗ ಇದೆ. ಹರಿಹರ ಟೆಂಪಲ್ಗೆ ಹೋದರೆ ನಿಮಗೆ ಹಳೇದು, ನಮಗೇನು ಕರ್ನಾಟಕದ ಇತಿಹಾಸವನ್ನು ನೋಡ್ಕೋಬೇಕಂದ್ರೆ ನಾವು ದಾವಣಗೆರೆ ಹರಿಹರಕೇಶ್ವರಕ್ಕೆ ಹೋಗಬೇಕು. ಹಾಗೆಯೇ ಸ್ವಲ್ಪ ಅಲ್ಲಿಂದ 40 ಕಿಲೋಮೀಟರ್ ದೂರ ಹೋದರೆ ನಿಮಗೆ ಬಾಗಳಿ ಅಂತಿದೆ, ಹರಪನಹಳ್ಳಿ ತಾಲೂಕಲ್ಲಿ ಬಾಗಳಿ. ಅದು ಕೂಡ ನಿಮಗೆ ಕರ್ನಾಟಕದ ಇತಿಹಾಸವನ್ನು ಹೇಳುತ್ತೆ. ಹಾಗೆ ಚನ್ನಗಿರಿ ಸೈಡ್ ಹೋದರೆ ಸ್ವಲ್ಪ ಸಂತೆಬೆನ್ನೂರು ಹೊಂಡ ಅಂತಿದೆ, ಪುಷ್ಕರಣಿ ಅಂತಿದೆ, ಸಂತೆಬೆನ್ನೂರು ಪುಷ್ಕರಣಿ ಅಂತಿದೆ, ಅದು ಕೂಡ ಇದೆ. ಮತ್ತು ಶಾಂತಿಸಾಗರ ಏನು ಯೂಶ್ವಲಿ ಸೂಳೆಕೆರೆ ಅಂತ ಕರೀತಾರೆ, ಬಟ್ ಅದು ಇತ್ತೀಚೆಗೆ ಅದು ಶಾಂತಿಸಾಗರ ಅಂತೇಳಿ ಆಗಿದೆ. ಅದು ಏಷ್ಯಾದ ಅತಿ ದೊಡ್ಡ ಕೆರೆ, ಅಂದರೆ 2ನೇ ಅತಿ ದೊಡ್ಡ ಕೆರೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಅಲ್ಲೂ ಚೆನ್ನಾಗಿರುತ್ತೆ. ಅಲ್ಲಿ ನಿಮಗೆ ವಾಟರ್ ಗೇಮಿಂಗ್ಸ್ ಎಲ್ಲ ಇದೆ, ಅಲ್ಲಿ ಆಡಲಿಕ್ಕೆ, ಬೋಟಿಂಗ್ ಎಲ್ಲ ಮಾಡ್ಬೋದು. ಇದೆಲ್ಲ ಫೆಸಿಲಿಟಿ ಆಗಿದೆ. ಈಗ ಇತ್ತೀಚೆಗಷ್ಟೇ ಟೂರಿಸಂ ಸ್ಪಾಟ್ ಆಗಿ ಬೆಳೀತಾ ಇದೆ ದಾವಣಗೆರೆ. ಹಾಗೆಯೇ ನಿಮಗೆ ಭಾಳ ಇಂಪಾರ್ಟೆಂಟ್ ಒಂದು ಹೇಳ್ತೀನಿ, ಅದು ಗ್ಲಾಸ್ ಹೌಸ್. ನಿಮಗೆ ಗಾಜಿನ ಮನೆ ಎಲ್ಲಾದರೂ ನೋಡಬೇಕಾದ್ರೆ ನಾವು ಬೆಂಗಳೂರು ಹೋಗಬೇಕಾಗಿತ್ತು. ಯಾಕಂದರೆ ಈಗ ನಮ್ಮ ದಾವಣಗೆರೆಯಲ್ಲೇ ಅತಿ ದೊಡ್ಡ ಗಾಜಿನ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕುಂದವಾಡ ಊರಲ್ಲಿದೆ. ಭಾಳ ಚೆನ್ನಾಗಿದೆ. ಹೊಸ ಕುಂದವಾಡದಲ್ಲಿ ಸ್ವಲ್ಪ ಕೆಳಗೆ ಡೌನಿಗೆ ಬಂದರೆ ನಿಮಗೆ ಗಾಜಿನ ಮನೆ ಕಾಣುತ್ತೆ. ಇದು ಏಷ್ಯಾದಲ್ಲೇ ನಂಬರ್ 1 ಗಾಜಿನ ಮನೆ, ಗ್ಲಾಸ್ ಹೌಸು. ಇದು ತೋಟಗಾರಿಕೆ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಇಲ್ಲೇನಪ್ಪ ಅಂದರೆ ಯೂಶ್ವಲಿ ವರ್ಷಕ್ಕೊಂದು ದಿನ ಆ ಗ್ಲಾಸ್ ಹೌಸಲ್ಲಿ ಫಲಪುಷ್ಪ ಪ್ರದರ್ಶನ ಅಂತ ಮಾಡ್ತಾರೆ. 1-2 ದಿನ 3 ದಿನ ಇಡ್ತಾರೆ. ಅಲ್ಲಿ ಬೇರೆ ಬೇರೆ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಅಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ತಮ್ಮ ಇಲಾಖೆಯ ಚಟುವಟಿಕೆಗಳನ್ನು ಪ್ರದರ್ಶನಗೊಳಿಸ್ತಾರೆ. ಅದು ನೋಡೋಕ್ಕೂ ಭಾಳ ಚೆನ್ನಾಗಿರುತ್ತೆ. ಹಾಗೆ ಅದರಲ್ಲಿ ಕೆಲವು ಆರ್ಕೆಸ್ಟ್ರಾ ಆಗಿರ್ಬೋದು, ಸುಗಮ ಸಂಗೀತ ಆಗಿರ್ಬೋದು, ಹೀಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ಆಯೋಜನೆ ಮಾಡಿದ್ದುಂಟು ಗೆಳೆಯರೆ. ಈ ಸಲ ಅಂತೂ ಸಿರಿಧಾನ್ಯ ಮೇಳ ಅಂತೇಳಿ ಮಾಡಿದರು. ಅದು ಕಾನ್ಸೆಪ್ಟು ಭಾಳ ಚೆನ್ನಾಗಿತ್ತು. ಹಾಗೆ ನಿಮಗೆ ಅಲ್ಲಿ ವಿಧಾನಸೌಧ ಮತ್ತು ಕಲ್ಲಿನ ರಥ, ಹಂಪೆ ಕಲ್ಲಿನ ರಥ, ಹೀಗೆ ಅನೇಕ ಸ್ಟ್ರಕ್ಚರ್ಗಳು ಅಲ್ಲಿ ಮಾಡಿದರು. ಈಗ ದಾವಣಗೆರೆ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ ಒಂದು ಇಡೀ ದಿನ ಸಾಕಾಗಲ್ಲ.
ಇತ್ತೀಚೆಗಷ್ಟೇ ದುಗ್ಗಮ್ಮನ ಜಾತ್ರೆ ನಡೀತು. ಆ ಜಾತ್ರೆಯಲ್ಲಿ ಸುಮಾರು ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬಂದರು. ಅಲ್ಲಿ ನ್ಯಾಷನಲ್ ಕುರಿ ಕಾಳಗ, ಕುಸ್ತಿ ಎಲ್ಲವೂ ಕೂಡ ಆಯೋಜನೆ ಮಾಡಿದರು. ಹೀಗೆ ದಾವಣಗೆರೆಯಲ್ಲಿ ಎಲ್ಲನೂ ಇದೆ. ನಿಮಗೆ ಟ್ರೆಡಿಷನ್ ಬೇಕಾದರೆ ಟ್ರೆಡಿಷನ್ ಇದೆ, ಮಾಡ್ರನ್ ಬೇಕಾದರೆ ಮಾಡ್ರನ್ ಇದೆ. ನಾನು ಯಾಕೆ ಇವೆಲ್ಲ ಹೇಳ್ಕೊಂಬರ್ತಾ ಇದ್ದೀನಿ, ನಾನು ವಾಕ್ ಮಾಡ್ತಾಯಿದ್ದೀನಿ. ವಾಕ್ ಮಾಡಿ ಸುಮಾರು 20 ನಿಮಿಷ ಬೇಕು. 20 ನಿಮಿಷ ಸುಮ್ಮನೆ ಸೈಲೆಂಟಾಗಿ ವಾಕ್ ಮಾಡೋ ಬದಲು ನಿಮಗೆ ದಾವಣಗೆರೆ ಬಗ್ಗೆ ಸ್ವಲ್ಪ ತಿಳಿಸೋಣ ಅಂತೇಳಿ ನನಗೆ ಅನಿಸ್ತು. ಹಾಗೆಯೇ ಭಾಳಷ್ಟು ನೋಡಿ, ಮಂಡಕ್ಕಿದು ಭಾಳ ಫೇಮಸ್ ಇಲ್ಲಿ. ಮಂಡಕ್ಕಿ ಬಟ್ಟೆಗಳು ಭಾಳ ಇದ್ದಾವೆ. ಚುರ್ಮುರಿ ಅಂತೇಳಿ ಕರೀತಾರೆ. ಮಂಡಕ್ಕಿ ಮೆಣಸಿನಕಾಯಿ, ಒಗ್ಗರಣೆ ಮಂಡಕ್ಕಿ, ಅದು ಕೂಡ ಇಲ್ಲಿ ಭಾಳ ಫೇಮಸ್. ಸಾಯಂಕಾಲ ತಿಂಡಿ ಯೂಶ್ವಲಿ ಬೇರೆ ಕಡೆ ಬೇರೆ ಬೇರೆ ಏನೇನೋ ತಿಂತಾ ಇರ್ತಾರೆ. ಆದರೆ ದಾವಣಗೆರೆಯಲ್ಲಿ ಏನು ಮಾಡ್ತಾರೆ, ಬೆಣ್ಣೆ ದೋಸೆ ತಿಂತಾರೆ, ಇಲ್ಲ ಅಂದರೆ ಮಂಡಕ್ಕಿ, ಅದರಲ್ಲೂ ಚುರ್ಮುರಿ, ಮಂಡಕ್ಕಿ ಮೆಣಸಿನಕಾಯಿ, ಒಗ್ಗರಣೆ ಮೆಣಸಿನಕಾಯಿ ಇಲ್ಲಿ ಎಲ್ಲರೂ ಇಷ್ಟಪಡುವಂತಹ ಒಂದು ಸ್ನ್ಯಾಕ್ಸ್. ಹಾಗೆ ನಿಮ್ಮ ಹೈವೇ ಈಗ ನೋಡಿ ಏನು ಸೌಂಡ್ ಹೋಗ್ತಾ ಇದೆ, ಇದು ನ್ಯಾಷನಲ್ ಹೈವೇ. ಇಲ್ಲಿ ನ್ಯಾಷನಲ್ NH48 ಬರುತ್ತೆ. ಈ ಹೈವೇ ಏನಪ್ಪ ಅಂದರೆ ಬ್ಯಾಂಗ್ಳೂರು ಟು ಪೂನಾ ವಯ ಪೂನಾ ಟು ಬಾಂಬೆ ಇದೆ. ಸೊ ಇಲ್ಲಿ ಸಾಕಷ್ಟು ವೆಹಿಕಲ್ ಓಡಾಡ್ತಾ ಇರ್ತವೆ. ಸೊ ಈ ಹೈವೇ ಸಿಟಿಯಿಂದ ಹೊರಗಡೆ ಇರೋದ್ರಿಂದ ಸಿಟಿ ಕಂಜೆಸ್ಟೆಡ್ ಇಲ್ಲ, ಏನಿಲ್ಲ. ಭಾಳಷ್ಟು ವೆಹಿಕಲ್ಲು ಹೈವೇಯಿಂದ ಹೊರಗಡೆ ಹೋಗಿಬಿಡುತ್ತೆ. ಹಾಗಾಗಿ ಸಿಟಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ. ಈಗ ಮೊದಲು ಒಂದು 10 ವರ್ಷದ ಕೆಳಗಡೆ ಸಿಟಿ ತುಂಬ ಕಂಜೆಸ್ಟೆಡ್ ಅನ್ನಿಸ್ತಾ ಇತ್ತು. ಈಗೆಲ್ಲನೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಸಿಮೆಂಟ್ ರೋಡ್ ಮಾಡಿದ್ದಾರೆ, ಡ್ರೈನೇಜ್ ಸಿಸ್ಟಮ್ ಮಾಡಿದ್ದಾರೆ, ಮತ್ತು ಫುಟ್ಪಾತ್ ಮಾಡಿದ್ದಾರೆ. ಹೀಗೆ ನಮ್ಮ ದಾವಣಗೆರೆ ಸಿಟಿ ಈಗ ಸ್ಮಾರ್ಟ್ ಸಿಟಿ ಅಂಡರಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ಕೂಡ ಮಾಡಿದ್ದಾರೆ. ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ದಾವಣಗೆರೆಗೆ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ನಾನು ಹೇಳೋಕ್ಕೆ ಹೋಗಲ್ಲ, ನೀವೇ ನೆಟ್ಟಲ್ಲಿ ಅದನ್ನು ಹುಡುಕೊಳ್ಳಿ. ನಾನು ಸುಮ್ಮನೆ ವಾಕ್ ಮಾಡ್ತಾಯಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತೇಳಿ ಇಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ದಾವಣಗೆರೆಯ ಸಿಟಿ ಸಂಪೂರ್ಣವಾಗಿ ಈಗ ಸಿಮೆಂಟ್ ರಸ್ತೆ ಮತ್ತು ಡ್ರೈನೇಜ್ ಆಗಿಬಿಟ್ಟಿದೆ. ಈಗೇನು ಕಾಣ್ತಾ ಇದೆ ಇದು ಸಿಮೆಂಟ್ ರೋಡ್ ಈಗ ಮಾಡ್ತಾ ಇದ್ದಾರೆ. ನಾನು TV ಸ್ಟೇಷನ್ ಕೆರೆ ಅನ್ನಲ್ಲ, ನಮ್ಮ ಮನೆಯಿಂದ ಈ ಕಡೆ TV ಸ್ಟೇಷನ್ ಕೆರೆ ಬರಬೇಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಇನ್ನೂ ಕ್ಲೀನ್ ಮಾಡೋದು ಹಾಗೆ ಬಿಟ್ಟಿದ್ದಾರಂತ ಕಾಣುತ್ತೆ. ಮೋಸ್ಟ್ಲಿ ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ. ಇದೊಂದು ಇಷ್ಟಿದೆ, ಮಾಡ್ಬೋದು ಅನಿಸುತ್ತೆ. ಆ ಕಡೆಯಿಂದ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಮೋಸ್ಟ್ಲಿ ಇದೊಂದು 1-2 ದಿನದಲ್ಲಿ ಇದು ಕೂಡ ಕ್ಲೀನ್ ಆಗುತ್ತೆ. ಸೊ ನಮ್ಮ ಕೆರೆ ತುಂಬ ಸ್ವಚ್ಛತೆಯನ್ನು ಕಾಣುತ್ತೆ. ಹಾಗಾಗಿ ನಿಜವಾಗ್ಲೂ ಈಗ ಕೆರೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತೇಳಿ ನಿಮಗೆ ಸಂಪೂರ್ಣ ಕೆರೆಯನ್ನು ತೋರಿಸ್ತೀನಿ. ಇಲ್ಲಿಂದ ಹೇಗೆ ಕಾಣ್ತಾ ಇದೆ ಅಂತೇಳಿ ನೀವೇ ಹೇಳಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ಥಳಗಳಲ್ಲಿ ಅಥವಾ ಜಿಲ್ಲಾ ಕೇಂದ್ರ ಆಗಿರ್ಬೋದು, ತಾಲೂಕು ಕೇಂದ್ರ ಆಗಿರ್ಬೋದು, ಎಲ್ಲೆಲ್ಲಿ ಕೆರೆಗಳು ಇದಾವೋ ಅವನ್ನ ಸ್ವಚ್ಛತೆಯನ್ನು ಕಾಪಾಡಿ. ಯಾಕಂದರೆ ಕುಡಿಯೋ ನೀರು ಗ್ರೌಂಡ್ ವಾಟ್ರಿಗಿಂತ ಓಪನ್ ವಾಟ್ರ್ ಏನಿದೆಯಲ್ಲ ತುಂಬ ಒಳ್ಳೆಯದು. ಗ್ರೌಂಡ್ ವಾಟ್ರ್ ಮೇಲೆ ತುಂಬ ಪ್ರೆಷರ್ ಆಗಬಾರ್ದು. ಓಪನ್ ವಾಟ್ರ್ ಇತ್ತು ಅಂದರೆ ಭಾಳ ಒಳ್ಳೆಯದು. ನೋಡಿ, ನಮಗೆ ತುಂಗಭದ್ರಾ ಹತ್ತಿರ ಇರೋದ್ರಿಂದ ನಮಗೆ ಬೇಸಿಗೆಯಲ್ಲೂ ಕೂಡ ನೀರು ಸಿಗ್ತಾಯಿದೆ. ತುಂಗಭದ್ರಾ ನದಿಯಿಂದ ನಾವು ಇಲ್ಲಿ ನೀರನ್ನು ಹಾಯಿಸ್ಕೊಳ್ತಾರೆ. ಸೊ ಹಾಗಾಗಿ ಮೇಂಟೈನ್ ಮಾಡ್ತಾರೆ. 1-2-3 ಜಿಲ್ಲೆಗಂತೂ ಇದು ಪ್ರಾಬ್ಲಮ್ ಇಲ್ಲ. ಅಪ್ ಟು ಹೊಸಪೇಟೆವರೆಗೂ ನೀರಿನ ಸಮಸ್ಯೆ ಇಲ್ಲ ಅಂತ ಕಾಣುತ್ತೆ. ಹಾಗೆಯೇ ಇಲ್ಲಿ ನೋಡಿ ಪಕ್ಷಿಗಳು, ಇಲ್ಲಿ ಎಸ್ಪೆಷಲಿ ಕುಂದವಾಡ ಕೆರೆ ಇದೆಯಲ್ಲ, ನಾನು ಒಂದಿನ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿ ಪಕ್ಷಿಗಳು ಮೈಗ್ರೇಟ್ ಆಗ್ತವೆ. ಎಲ್ಲಿಂದ ಬರ್ತಾವೆ ಅಂದರೆ ಆಸ್ಟ್ರಿಯಾ ಬೇರೆ ಬೇರೆ ದೇಶಗಳಿಂದನೂ ಪಕ್ಷಿಗಳು ಮೈಗ್ರೇಟ್ ಆಗಿ ಅಲ್ಲಿ ಬರುತ್ತೆ. ಸುಮಾರು 1-2-3 ತಿಂಗಳಲ್ಲಿ ಉಳ್ಕೊಳ್ಳುತ್ತೆ. ನಂತರ ಮತ್ತೆ ಅದೇ ದೇಶಕ್ಕೆ ವಾಪಸ್ ಹೋಗುತ್ತೆ. ಹಿಂದೆ ಪೋಸ್ಟ್ಮ್ಯಾನ್ ಇರಲಿಲ್ಲ, ಆವಾಗ ಪಕ್ಷಿಗಳಿಗೆ ಕಾಲಿಗೆ ಕಟ್ತಾ ಇದ್ರಂತೆ ಟಪಾಲುಗಳು. ಆ ತಾಂಡೋಗಿ ಎಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಅದನ್ನು ತಲುಪಿಸ್ಬರ್ತಾ ಇರೋಂಥ ಕೆಲಸನ ಪಕ್ಷಿಗಳು ಮಾಡ್ತಾಯಿದ್ವು. ಜಸ್ಟ್ ಲೈಕ್ ಎ ಪೋಸ್ಟ್ಮ್ಯಾನ್ ಥರ ಕೆಲಸ ಮಾಡ್ತಾಯಿತ್ತು. ಹಾಗೆಯೇ ಬೇರೆ ದೇಶದಿಂದ ಇಲ್ಲಿವರೆಗೂ ಬರುತ್ತೆ ಅಂದರೆ ನೋಡಿ, ಅದರ ನೆನಪಿನ ಶಕ್ತಿಯಾಗಿರಲಿ, ಜ್ಞಾಪನ ಶಕ್ತಿಯಾಗಿರಲಿ ಎಷ್ಟಿದೆ ಅಂತೇಳಿ ನೀವು ಅನ್ಕೋಬಹುದು ಸ್ನೇಹಿತರೆ. ಈ ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಅಥವಾ ಮೀನುಗಳು, ಎಸ್ಪೆಷಲಿ ಫಿಶ್, ಅವು ಕೂಡ ಮೈಗ್ರೇಟ್ರಿ ನೀವು ಸ್ಟಡಿ ಮಾಡಬೇಕು. ಮೈಗ್ರೇಟ್ರಿ ಸ್ಟಡಿ ಮಾಡಿದರೆ ಗೊತ್ತಾಗುತ್ತೆ. ಸಮುದ್ರದಿಂದ ಅಂದರೆ ಸಿಹಿ ನೀರು ಕಡೆಗೆ ಬರುತ್ತೆ, ಉಪ್ಪು ನೀರಿಂದ ಸಿಹಿ ನೀರು ಕಡೆಗೆ ಬಂದು ಮತ್ತು ಸಿಹಿ ನೀರಿಂದ ಉಪ್ಪು ನೀರು ಕಡೆಗೂ ಹೋಗುತ್ತೆ. ಇಲ್ಲ ಉಪ್ಪು ನೀರಲ್ಲೇ ಮೈಗ್ರೇಟ್ ಮಾಡೋವಂಥ ಸ್ಪೀಸೀಸ್ ಇದೆ. ಸಾವಿರಾರು ಕಿಲೋಮೀಟ್ರು ಗಟ್ಟಲೆ ಅವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡಿ ಮೀನು ಮಾಡಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಅವು ದೊಡ್ಡವಾದಮೇಲೆ ಅವು ಮತ್ತೆ ವಾಪಸ್ ತನ್ನ ಜಾಗಕ್ಕೆ ಬರುತ್ತೆ. ಹೀಗೆ ಜನ್ಮ ಕೊಡೋದಕ್ಕೆ ಒಂದು ಜಾಗಕ್ಕೆ ಹೋಗುತ್ತೆ, ಬೆಳವಣಿಗೆಗೆ ಇನ್ನೊಂದು ಜಾಗ ಇರುತ್ತೆ. ಹೀಗೆ ಪ್ರಾಣಿಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾವೆ ಅಂತಂದರೆ ನೀವು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಮನುಷ್ಯನೂ ಕೂಡ ಅಷ್ಟೇ. ಇವತ್ತು ನಮ್ಮ ದೇಶದಿಂದ ಹೊರದೇಶಕ್ಕೆ ಹೋಗಿದ್ದೀವಿ. ನಾವೇನಕ್ಕೆ ಹೋಗಿದ್ದೀವಿ ಅಂದರೆ ಹೊಟ್ಟೆಪಾಡು, ಜಾಬ್ ಆರಿಸ್ಕೊಂಡು ಅಥವಾ ಉದ್ಯೋಗ ಆರಿಸ್ಕೊಂಡು ನಾವು ಬೇರೆ ಕಡೆ ಹೋಗಿದ್ದೀವಿ, ಬೇರೆ ಕಡೆ ಜೀವನ ಮಾಡ್ತಾಯಿದ್ದೀವಿ. ಹೀಗೆ ಯಾರ್ಯಾರು ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಜೀವನ ಮಾಡ್ಬೋದು, ಅದು ತೊಂದರೆ ಏನಿಲ್ಲ. ಬಟ್ ನಾವು ಹೋಗಿದ್ದ ಕಡೆನ ಸ್ವಚ್ಛತೆಯಿಂದ ಇಡಬೇಕು. ಅಲ್ಲಿನ ಪರಿಸರ ಹಾಳು ಮಾಡಬಾರ್ದು.
ಅಲ್ಲಿನ ಭಾಷೆಯನ್ನು ಕಲ್ತ್ಕೋಬೇಕು. ಅಲ್ಲಿನ ಜನಜೀವನ ಜೊತೆಗೆ ನಾವು ಪ್ರೀತಿಯಿಂದ ಬೆರೆತರೆ ಅದು ನಮ್ಮದೇ ಅಂತೇಳಿ ಅಂದ್ಕೊಂಡ್ರೆ, ನಾವೆಲ್ಲಿ ವಾಸ ಮಾಡ್ತೀವಿ ಅದು ನಮ್ಮವರೇ, ಅವರು ನಮ್ಮವರೇ ಅಂತೇಳಿ ಅಂದ್ಕೊಂಡ್ರೆ ಅದು ಭಾಳ ಚೆನ್ನಾಗಿರುತ್ತೆ ಅಂತೇಳಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಇದು ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.